ಹಾಯ್ ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವೀಡಿಯೋ ಮಾಡಿ. ಮಕ್ಕಳು 10th ಪಾಸಾಗಿ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ. ಈಗ ಧರ್ಮಸ್ಥಳ ಕುಕ್ಕಿಗೆ ಸಡನ್ನ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಅಕ್ಕನ ಮಗ ಬರ್ತಾನೆ, ನಾನು ನಮ್ಮ ದೊಡ್ಡ ಮಗ ಬಂದಿದ್ದೀವಿ ಕೋರಮಂಗಲದಿಂದ. ಇವಾಗ ಸಂಜೆ 7 ಗಂಟೆ ಆಯಿತು. 10 ಗಂಟೆ ಬಸ್ಗೆ ಹೋಗೋಣ ಅಂತಿದ್ದೀವಿ. ಕಾರು ಬೇಡ, ಲಾಂಗ್ ಜರ್ನಿಗೆ ಅಂದ್ಬಿಟ್ಟು ಕೂತಿದ್ದೀನಿ ನಮ್ಮ ಅಮ್ಮನ ಮನೆ ಹತ್ರ. ಲಗೇಜ್ ಎಲ್ಲ ಇದಾಗಿದೆ. ನಾನು ನಮ್ಮ ದೊಡ್ಡ ಮಗ ಬಂದಿದ್ದೀವಿ. ನಮ್ಮ ಅಕ್ಕನ ಮಗ ಆಫೀಸ್ ಮುಗಿಸ್ಕೊಂಡು ಬರಬೇಕು. ಹಾಗೆ ದಾರಿಲಿ ಹೋಗ್ತಾ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇವಾಗ ಸಂಜೆ ಬೆಳಗ್ಗೆ ಚೆನ್ನಾಗಿ ಸ್ನಾನ ಮಾಡಿಕೊಂಡೆ. ಅಲ್ಲೂ ನದಿನಲ್ಲಿ ಸ್ನಾನ ಮಾಡ್ತೀವಿ. ತುಂಬ ದಿನ ಆಯಿತು ವೀಡಿಯೋ ಮಾಡಿ. ಬೆಳಕತ್ಲೆ ಹೊರಗಡೆ ಕೂತಿದ್ದೀನಿ ಗಿಡದ ಹತ್ರ ಸಕ್ಕೆ. ಆಮೇಲೆ ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮ ಮನೆ ಹತ್ರ ಹೊರಗಡೆ ಪಿಜ್ಜಾ ಅಂಗಡಿ ಎಲ್ಲ ಇದೆ, ತೋರಿಸಿದ್ದೀನಿ ಆ ಹಳೆ ವೀಡಿಯೋದಲ್ಲಿ. ನೋಡಿ, ನನ್ನ ಮಗಂದ ಇವಾಗ ನಮ್ಮ ಮಗ ಕಾಲೇಜಿಂದ ಬಂದು ಇವಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಂದು ಕೂತಿದ್ದೀವಿ. 10 ಗಂಟೆ ಹೋಗ್ತಾಯಿದ್ದೀವಿ ಬಸ್ಗೆ. ನೋಡಿ, ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತದೆ ಸಂಜೆ ಹೊತ್ತು. ಆಕಾಶ ನೋಡೋಕ್ಕೂ ಟೈಮ್ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಮಕ್ಕಳು ಕಾಲೇಜಿಂದ. ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ ಬಸ್ ಸಿಕ್ತು, ಹೊರಡ್ತಾ ಇದ್ದೀವಿ. ನಾನು ನಮ್ಮ ಅಕ್ಕನ ಮಗ ಎಲ್ಲ ನೋಡಿ ರೆಡಿ ಆಗಿದ್ದೀವಿ. ಏನಂತ ರಶ್ ಇಲ್ಲ. ನೋಡೋಣ ಮುಂದಕ್ಕೆ ಏನಾಗ್ತದೋ. ತುಂಬ ದಿನ ಆಗಿತ್ತು ಹೋಗಿ ಧರ್ಮಸ್ಥಳ ಕುಕ್ಕಿಗೆ. ಹೊಡ್ತೀವಿ. ಹಾಗೆ ಅಲ್ಲಿ ದರ್ಶನ ಆಗ್ದಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅಲ್ಲ ಮಗ ಆಯನ ನಮ್ಮ ಮಗ ಇಲ್ಲ ಮಕ್ಕಳು. ಹೆಂಗಿದ್ರ ಎಲ್ಲ? ಹೇಗಿದೆ ಜರ್ನಿ? ಹೇಗಿದೆ ಜರ್ನಿ? ಇಲ್ಲೇ ಕಾಯ ನಿಮ್ಮ ಅಪ್ಪನ ಕಳಿಸ್ತೀನಿ ಫೋಟೋ. ಟಿಕೆಟ್ ತೊಗೊಂಡಿದ್ದಾಯಿತು. ಇವಾಗ ಹೊರಡ್ತಾ ಇದೆ. ಟಿಕೆಟ್ ಎಲ್ಲ ತೊಗೊಂಡು ಇವಾಗ ನೋಡಿ ರಾತ್ರಿ ಎಷ್ಟು ಗಂಟೆ ಇರ್ಬೋದು ನೋಡ್ಬಿಟ್ಟು ಹೇಳ್ತೀನಿ. ಹೇಳಿದೆ 9:45 ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ತುಂಬ ದಿನ ಆಯಿತು ಮದುವೆ ಆದ್ಮೇಲೆ ಹೋಗಿದ್ದೀನಿ ಧರ್ಮಸ್ಥಳ ಕುಕ್ಕೆ. ನಮ್ಮ ಅಪ್ಪ ಅವಾಗ ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ದಿನ ನೋಡಿ ಲೈಟ್ ಆಫ್ ಮಾಡಿಬಿಟ್ರು. ಚೆನ್ನಾಗಿದೆ ಒಳ್ಳೆ. ಯಾವಾಗಲೂ ಮನೆಯಲ್ಲೇ ಇದ್ದೀವಿ ನಡುವೆ ಬೇಜಾರಾಗಿ ಸಮ್ಮರಲ್ಲಿ ಎಲ್ಲೂ ಹೋಗಲಿಲ್ಲ ಸೆಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ನನಗಂತೂ ಹೊರಗಡೆ ಹೋಗ್ಬೇಕಾದ್ರೆ ನಿದ್ದೆ ಬರೋದಿಲ್ಲ ಜಾಸ್ತಿ. ಎಂಜಾಯ್ ಮಾಡಬೇಕು. ನಮಗೆ ಕಿಟಕಿ ನೋಡಿಕೊಂಡು ಎಂಜಾಯ್ ಮಾಡಬೇಕು. ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಹೊಡ್ತಾ ಇದೆ ಹೊಡ್ತಾ ಇದೆ ಬಸ್ಸು. ಮೆಜೆಸ್ಟಿಕ್ ಬಿಡ್ತು. ಚೆನ್ನಾಗಿ ಜಗಮಗಿಸ್ತಾ ಇದೆ ಲೈಟ್ಗಳೆಲ್ಲ. ಹೋಗ್ತಾ ಆಮೇಲೆ ಲೈಟ್ ಆಫ್ ಮಾಡಿಬಿಡ್ತಾರೆ. ಮಧ್ಯದಲ್ಲಿ ಬ್ರೇಕ್ ನಿಲ್ಲಿಸಿದ್ದಾರೆ. ಎಷ್ಟು ಟೈಮು ಮಗ ಅಲ್ಲಕ್ಕ? 12:06. ನೋಡಿ, ಮಧ್ಯಾಹ್ನ 12 ಗಂಟೆಯಲ್ಲಿ ವೀಲ್ ಚಿಪ್ಸ್ ತಂದಿದ್ದಾನೆ. ತಿಂತಾ ಇದ್ದೀವಿ. ಇವಾಗ ಬೆಳಗ್ಗೆನೇ ಊಟ ಮಾಡ್ಕೊಂಬಂದಿದ್ದೀವಿ. ಸಂಜೆ ವೀಲ್ ಚಿಪ್ಸ್ ಚೆನ್ನಾಗಿದೆ. ಟೋಲ್ ಬಂತು. 12:30 ರಾತ್ರಿ ಹೋಗ್ತಾ ಇದ್ದೀವಿ ಧರ್ಮಸ್ಥಳ. ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳಕ್ಕೆ ಬಂದಿದ್ದಾಯಿತು. ಗಾಯತ್ರಿ ಹೋಟ್ಲು ಸಿಗಲಿಲ್ಲ. ಇಲ್ಲಿ ಸಹ್ಯಾದ್ರಿ ಹೋಟ್ಲಿಗೆ ಬಂದ್ವಿ. ಅಟ್ಯಾಚ್ ಬಾತ್ರೂಮೇ ಬೇಕಾಗಿತ್ತು. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರಲಿಲ್ಲ. ಹಂಗೆ ಹೆಂಗೋ ಸಿಕ್ತು. ರೂಮ್ ಚೆನ್ನಾಗಿದೆ. ಎಲ್ಲ ಬಿಸಿನೀರಲ್ಲೇ ಸ್ನಾನ ಮಾಡ್ಕೊಂಡಿದ್ದಾಯಿತು. ಮಳೆ ಅದಕ್ಕೆ ಚೂಡಿದಾರ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೀರೆ ತಂದಿದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹಾಕ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಮಗ ಹೋಗಿ ಇಡ್ಲಿ ತಿನ್ನೋಕೆ ಹೋಗಿದ್ದಾರೆ. ನಾನು ನಮ್ಮ ಅಕ್ಕನ ಮಗನ ಇಡ್ಲಿನೂ ವಡೆನ ತಿನ್ಕೊಂಡು ಬಂದಿವಿ. ಈಗ ಅವರಿಬ್ಬರು ಹೋಗಿದ್ದಾರೆ. ನಾನು ನೋಡಿ ಇವಾಗ ತಲೆಗೆ ಸ್ನಾನ ಮಾಡಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ವೈಟ್ ಚೂಡಿದಾರ ಸಿಂಪಲ್ಲಾಗಿದೆ ಹಾಕ್ಕೊಂಡಿದ್ದೀನಿ ಹಳೆ ವೀಡಿಯೋದಲ್ಲಿ. ನೋಡಿ, 2 ಬೆಡ್ ಕೊಟ್ಟಿದ್ದಾರೆ ಸಹ್ಯಾದ್ರಿ ಹೋಟೆಲು. ನೋಡಿ ಎಷ್ಟು ಲಗೇಜ್ಗಳೆಲ್ಲ ಜೋಡಿಸ್ಬೇಕು ಬಂದು. ಮಿರರ್ ಕೊಟ್ಟಿದ್ದಾರೆ. ನೋಡಿ, ಅಟ್ಯಾಚ್ ಬಾತ್ರೂಮ್ ಕ್ಲೀನಾಗಿದೆ.
ಇಟ್ಕೊಳ್ಳೋಕ್ಕೆ ಲಗೇಜಿಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನೋಡಿ ಎಲ್ಲ ಲಗೇಜ್ಗಳು ಇಟ್ಟಿದ್ದೀವಿ. ಇರೋ ಚಾಪೆಗಳು ಕೊಟ್ಟಿದ್ದಾರೆ, ದಿಂಬು ಚಾಪೆ, ಸಿಂಪಲ್ಲ. ನೋಡಿ ಹೋಟೆಲ್ ರೂಮು, ಹೊರಗಡೆಯಿಂದ ವ್ಯೂ ತೋರಿಸ್ತೀನಿ ನೋಡಿ. ಹೋಟ್ಲು ಲಿಫ್ಟಲ್ಲಿ ಬಂದ್ವಿ ನೋಡಿ, ಹೊರಗಡೆಯಿಂದ ವ್ಯೂ ಚೆನ್ನಾಗಿದೆ ನೋಡಿ. ನಮ್ಮ ರೂಮು, ಫ್ಯಾನು ಎಲ್ಲ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮೇ ಬೇಕು ನಮಗೆ. ಕೆಲವುಗಡೆ ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ, ಆನ್ಲೈನ್ ಬುಕ್ ಮಾಡ್ಕೊಂಡಿಲ್ವಲ್ಲ ನೋಡಿ. ಈಗ ಧರ್ಮಸ್ಥಳ ದರ್ಶನ ಮಾಡಿಕೊಂಡು ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪೌಡ್ರು ನೋಡಿ ಇವಾಗ ಹಾಕ್ಕೊಂಡಿದ್ದು, ಸ್ವಲ್ಪ ತೇವ ನೀಟಾಗಿದ್ದೆಲ್ಲ ಸ್ವಲ್ಪ ನೀಟ್ ಮಾಡಿಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಮ್ಮ ಮಗ ಪಂಚೆ ಹಾಕ್ಕೊಂಡಿದ್ದಾನೆ. ಇಲ್ಲೆಲ್ಲ ಧರ್ಮಸ್ಥಳದಲ್ಲಿ ಹಾಕ್ಕೊಳ್ಳೇಬೇಕು. ಹೊರಗಡೆ ಮಗ ಅವನು ಪಂಚೆ ಹಾಕೊಂಡು ಬೀಗ ಹಾಕ್ತಾ ಬರ್ತಾಯಿದ್ದಾನೆ. ನಮ್ಮ ಅಕ್ಕ ಸೀರೆ ಉಟ್ಕೊಂಡಿದ್ದಾಳೆ. ನಾನು ಓಕೆ ಅವಾಗ ಏನೋ ಅದು ಆಫ್ ಆಗ್ಬಿಟ್ಟಿದೆ. ಹಾಂ ಅವನು ಬರಬೇಕು ಲಿಫ್ಟ್. ನನ್ನ ಮಕ್ಕನೇ ನೋಡ್ಸ್ಕೊಂಡಿದ್ದ ನೋಡಿ. ದೇವಸ್ಥಾನಕ್ಕೆ ರೆಡಿ ಆಗ್ತಿದ್ದೀನಿ. ಇಡ್ಲಿ ವಡೆ ಎಲ್ಲ ತಿಂದ್ವಿ. ಈಗ ಹೊಡ್ತಾ ಇದ್ದೀನಿ. ಸೀರೆ ಕುಕ್ಕಿಸ್ಬಿಟ್ಟು ಕುಡ್ಕೊಳ್ಳೋಣ ಅಂತಿದ್ದೀನಿ. ಆಗಲ್ಲ, ಬೇಗ ದರ್ಶನ ನೋಡಬೇಕು. ಪ್ರಸಾದ ಸ್ವೀಕರಿಸ್ಬಿಟ್ಟು ಹೊರಡ್ತೀವಿ. ಲಿಫ್ಟು ಓಪನ್ ಆಗ್ತಾಯಿಲ್ಲ, ಇನ್ನು ಲಿಫ್ಟ್ ಇನ್ನೂ ಓಪನ್ ಆಗ್ತಾಯಿಲ್ಲ. ನಮ್ಮ ಮಕ್ಕಳು ಮಗ ಬರ್ತಾರೆ. ಮೊದಲೇ ಇದು ಸಿಕ್ಬಿಟ್ಟಿದ್ರೆ ನಮ್ಮ ತಲೆನೋವೇ ಇರ್ತಿರ್ಲಿಲ್ವ. ರೂಮು ಮೊದಲೇ ರೂಮ್ ಸಿಕ್ಬಿಟ್ಟಿದ್ರೆ ನಡೀರಿ ಎಲ್ಲಾರ. ಹೋಟ್ಲು ಸರ್ ಹೊರಗಡೆ ಹಿಂಗಿದೆ, ಗಾರ್ಡನ್ ಎಲ್ಲ ಇದೆ, ನೀಟಾಗಿದೆ. ಎಂಟ್ರೆನ್ಸ್ ರಿಸೆಪ್ಷನಿಸ್ಟು ನೋಡಿ. ಎಂಟ್ರೆನ್ಸ್ ಹಿಂಗಿದೆ. ಎಂಟ್ರೆನ್ಸ್ ಅದು ಯಾವಾಗ ಗೊತ್ತಾಯ್ತು, ಉಗ್ರ ನರಸಿಂಹ ಅಂತ ಅಗದು ಹಾಗೆ ಕೂರಿಸ್ಕೊತಾರಲ್ಲ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸಹ್ಯಾದ್ರಿ ಹೋಟ್ಲಿಂದ ದೇವಸ್ಥಾನ. ರಾತ್ರಿ ಬಂದರೆ ಗೊತ್ತಾಗಲ್ಲ. ಏನ್ರಿ ಮಳೆ ತಿರ್ಗಾ ಸರೋಗ್ತದಲ್ಲ, ಯಾಕೆ ಸೆಕೆಗಾಲ ಹೊರಲ್ಲ. ಸೀನರಿ ಈಗ ನಮ್ಮ ಮಗ ನೋಡ್ಕೊಳ್ಳೇನ ಕುಡಿದು ನಾವು ಕೂತಿದ್ದೀವಿ. ಧರ್ಮಸ್ಥಳಕ್ಕೆ ನೋಡಿ ತಿರುಪತಿ ಥರ ಚೇರ್ ಹಾಕಿ ಕೂಡಿಸಿದ್ದಾರೆ. ಈಗ ಬಿಡ್ತಾರೆ ಒಳಗಡೆ ಎಂಟ್ರೆನ್ಸ್ಗೆ. ಎಲ್ಲ ಕೂತಿದ್ದೀವಿ. ಎಲ್ಲ ಕೂತಿದ್ದಾರೆ. ಎಲ್ಲ ಎದುರುಗಡೆ ಹಾಲು ಎಲ್ಲ ಕೂತಿದ್ದಾರೆ ಲೈನಲ್ಲಿ. ಟಿವಿ ಬರ್ತಾ ಇದೆ. ಧರ್ಮಸ್ಥಳ ಮಂಜನ ಸಮೀಪ ಆಯಿತು. ದರ್ಶನ ಚೆನ್ನಾಗಾಯಿತು. ಅಮ್ಮನವರು ಮಂಜುನಾಥ ಸ್ವಾಮಿ ದರ್ಶನ ಆಯಿತು. ಪ್ರಸಾದ ಎಲ್ಲ ತೊಗೊಂಡ್ವಿ. ಈಗ ಕುಕ್ಕೆಗೆ ಹೋಗ್ತೀವಿ ಪ್ರಸಾದ ತಿನ್ಕೊಂಡಿದ್ದಿಂದ. ಮಳೆನೂ ಇದೆ, ಸೆಕೆಂಡು ಇದೆ, ವೆದರ್ ಚೆನ್ನಾಗಿದೆ. 10 ಗಂಟೆ ಒಳಗಡೆ ಎಲ್ಲ ದರ್ಶನ ಆಗೋಯ್ತು ನಮಗೆ. ನಮಸ್ಕಾರ ಮೇಡಮ್. ಈಗ ನನ್ನ ಹಿಡಿ ಬಿಡಿ. ನಾನು ಒಬ್ಬಳೆ ಹಿಡಿ. ಧರ್ಮಸ್ಥಳ ದರ್ಶನ ಆಯಿತು. ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಬಸ್ ಸಿಕ್ಕಿದೆ, ಎಲ್ಲ ಕೂತ್ಕೊಂಡಿದ್ದೀವಿ. ಏನು ಸೆಕೆ, ಬೆಳಗ್ಗೆ 10 ಗಂಟೆ ಆಗಿದೆ. ಸೆಕೆ ಒಂಥರ ಸೆಕೆ ಇದು, ಮಂಗಳೂರು ಸೆಕೆ ಥರ. ಇಟ್ಕೊಂಡಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಅಡಿಕೆ ತೋಟಗಳು ಎಷ್ಟು ಚೆನ್ನಾಗಿ ತೋಟಗಳು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಬಂದ್ವಿ ನೋಡಿ. ಚೆನ್ನಾಗಿದೆ ಸೀನರಿ. ಇದು ಚಾರ್ಜ್ ಇಲ್ಲ ಕಣ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾ ಇದ್ದೀವಿ. ದರ್ಶನ ಮಾಡಿಕೊಂಡು ಹೋಗ್ತೀವಿ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ.
ಸುಬ್ರಹ್ಮಣ್ಯ ಬಂದಿದ್ದೀವಿ. ಈಗ ದೇವಸ್ಥಿಗೆ ಎಂಟ್ರಿ ಕೊಡ್ತಿದ್ದೀವಿ. ಅಲ್ಲಿ ಪಾದರಕ್ಷೆ ಎಲ್ಲ ಬಿಟ್ಟು ಬಂದಿದ್ದೀವಿ. ಅದು ಎಷ್ಟು ಚೆನ್ನಾಗಿದೆ ಈ ಜಾಗ. ನೋಡಿ ಧರ್ಮಸ್ಥಳ ಊಟಕ್ಕೆ ಬಂದಿದ್ದೀವಿ. Excuse me. ನನ್ನೇನು ಹಿಡೀರ ಬಿಳಿಯ ನೀಲ ರಜೆ ಹಾಂ ತೆಗಿದ್ದೀನಾ. ಇದೆಲ್ಲ ವಿಡಿಯೋದಲ್ಲಿ ಬಂತು. ಇವಾಗ ಮತ್ತೆ ಇನ್ನೊಂದ್ಸತಿ ಕಾಲು ನೋಡಿ ಧರ್ಮಸ್ಥಳ ಊಟಕ್ಕೆ ಬಂದಿದ್ದೀವಿ. ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಇನ್ನೇನು ಮನೆಗೆ ಹೊಡ್ತೀವಿ. ಪ್ರಸಾದ ತೊಗೊಂಡು ಬೆಳಗ್ಗೆ ಕುಕ್ಕೆಲ್ಲ ತೊಗೊಂಡ್ವಿ. ಕೂತಿದ್ದೀವಿ. ಟ್ರೈನ್ ಆಗೋಗ್ಬಿಟ್ಟಿದ್ದೀವಿ. ಈಗ ಪ್ರಸಾದ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಲು ಕೆಳಗಡೆ ಅನ್ನಪೂರ್ಣ ಇರ್ತಾರೆ. ಭೋಜನಕ್ಕೆ ದಾರಿ ಇದೆಯಲ್ಲ ಅಲ್ಲಿ ಕೆಳಗಡೆನೂ ಇದೆ, ಮೇಲ್ಗಡೆನೂ ಮಾಡಿದ್ದಾರೆ. ತುಂಬ ಜನ ಕೂತ್ಕೋಬೋದು ಒಂದೇ ಸಲ. ಟೇಬಲೆಲ್ಲ ಹಾಕಿದ್ದಾರೆ. ನಮ್ಮ ಮಗ ಎಲ್ಲ ನಾವು ಕೂತಿದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಹಾಲು. ಹೊಟ್ಟೆ ಬಳಸ್ತಿದ್ದಾರೆ. ಬರ್ತಾ ಇದೆ ಪ್ರಸಾದ. ತುಂಬ ದಿವಸ ಆಗಿದ್ದು ನಾವು ಧರ್ಮಸ್ಥಳದಲ್ಲಿ ಪ್ರಸಾದ ಸ್ವೀಕರಿಸಿ. ನೋಡಿ ಬರ್ತಾ ಇದೆ. ಸಂಜೆ 7 ಗಂಟೆ ಆಯಿತು. ಇವಾಗ ಶುರು. ಕುಕ್ಕೆಲ್ಲ ಅಲ್ಲೂ ತಿಂದ್ವಿ. ಅನ್ನ ಹುಳಿ ಎಲ್ಲ ಅಕ್ಕಿ ಪಾಯಸ. ಪ್ರಸಾದ ಹೆಂಗಾಗ್ತಾರೆ. ತಗೊಂಡು ಹೋಗ್ತಾ ಇದೆ ಪಾಯಸ ಎಲ್ಲ ಹಾಕಿ. ಧರ್ಮಸ್ಥಳದಲ್ಲಿ ಕಣ್ಕೆರಡೆ ನೋಡೆಲ್ಲ ಕಳಿಸುತ್ತೆ. ಧರ್ಮಸ್ಥಳ ಊಟ ಮಾಡ್ಕೊಂಡು ಬಂದ್ವಿ ರೂಮ್ಗೆ. ಈಗೆಲ್ಲ ರೂಮ್ ಖಾಲಿ ಮಾಡ್ತಾಯಿದ್ದೀವಿ. ನಿನ್ನೆಯಿಂದ ರಾತ್ರಿಯಿಂದ ನಿದ್ದೆಯಲ್ಲಿ ಟಯರ್ಡಾಗಿ ಕಣ್ಣು ಕರಡೆಲ್ಲ ನೋಡಿ ಹೆಂಗೆ ನಾಲ್ಕು ಸರ್ಕಲ್ ಆಗ್ತಾಯಿದೆ. ನೋಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ರೂಮಲ್ಲೇ. ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರೂಮ್ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಧರ್ಮಸ್ಥಳ ಫ್ಯಾನು ಎಲ್ಲ ಚೆನ್ನಾಗಿತ್ತು. ಬೆಳಗ್ಗೆ ಬಂದಿದ್ದು. ನಾಳೆ ಬೆಳಗ್ಗೆ ತನಕ ಇದೆ. ಅದು ಹೋಗ್ತಾ ಇದ್ದೀವಿ.